ಎರಡು ಮೇಯ್ನ್ ಲಿವರ್ ತೊಂದರೆ ನಾವು ಜಾಸ್ತಿ ಪೇಷಂಟ್ ನೋಡೋದಂದರೆ, ಮುಂಚೆ ಕುಡಿತದಿಂದ ಜಾಸ್ತಿ ಲಿವರ್ ಡ್ಯಾಮೇಜ್ ಆಗ್ತಿತ್ತು. ಬಟ್ ಇವಾಗಿನ ಮೇಯ್ನ್ ಪ್ಯಾಂಡಮಿಕ್ ಅಂದರೆ ಮೇಯ್ನ್ ತೊಂದರೆ ಲಿವರಲ್ಲಿ ಕಾಣಿಸ್ತಿರೋದಂದರೆ ಫ್ಯಾಟಿ ಲಿವರ್ ಇಂದ ತೊಂದರೆ ಆಗ್ತಿರೋದು. ಅದು ಬಿಟ್ಟು ಇನ್ಫೆಕ್ಷನ್ಸ್ ಅಂದರೆ ಯಾವ ಥರ 5 ಥರ ಇನ್ಫೆಕ್ಷನ್ ಇರುತ್ತೆ ಲಿವರಲ್ಲಿ. ಹೆಪಟೈಟಿಸ್ ಎ, ಬಿ, ಸಿ, ಡಿ, ಇ. ಇದರಲ್ಲಿ ಹೆಪಟೈಟಿಸ್ ಎ ಆ್ಯಂಡ್ ಇ ಏನಂದರೆ ನೀರು ಇಲ್ಲ ಊಟ, ಇದರಿಂದ ಬರೋಂಥ ತೊಂದರೆಗಳು. ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಅಂದರೆ ಇಂಜೆಕ್ಷನ್ನು ಇಲ್ಲ ರಕ್ತ, ಅದ್ರ ರಿಲೇಟೆಡ್ ಬರೋಂಥ ಇನ್ಫೆಕ್ಷನ್ಸ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ. ಸೊ ಇದನ್ನು ಅರ್ಲಿ ಸ್ಟೇಜಲ್ಲಿ ನೋಡಿಕೊಂಡು ಅದ್ರ ಬಗ್ಗೆ ಚಿಕಿತ್ಸೆ ತೊಗೋಬೇಕಾಗುತ್ತೆ. ಸೊ ಅದನ್ನು ಬ್ಲಡ್ ಟೆಸ್ಟಲ್ಲಿ ಕಂಡುಹಿಡಿಬೋದು. ಸೊ ಈ ಹೆಪಟೈಟಿಸ್ ಬಂದರೆ ಏನು ಚಿಹ್ನೆ ಇರುತ್ತೆ? ಹೆಪಟೈಟಿಸ್ ಎ ಆ್ಯಂಡ್ ಇ ಇದ್ದರೆ ಇಲ್ಲ ಬಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ಸುಸ್ತಾಗುತ್ತೆ, ತುಂಬ ಸುಸ್ತಾಗ್ತಿರುತ್ತೆ, ಜಾಂಡಿಸ್ ಇರುತ್ತೆ, ಕೆಲವರಿಗೆ ವಾಂತಿ ಇರುತ್ತೆ. ಈ ಥರ ಇದ್ದರೆ ಆವಾಗ ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಗಳನ್ನು ತೊಗೋಬೇಕಾಗುತ್ತೆ. ಸೊ ಅದು ಬಿಟ್ಟು ಬೇರೆ ಏನು ತೊಂದರೆ ಅಂದರೆ ಕುಡಿತ, ಡ್ರಿಂಕ್ಸ್. ಈ ಡ್ರಿಂಕ್ಸ್ ಮಾಡೋದ್ರಿಂದ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತೀವಿ. ಇದರಲ್ಲೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅತಿಯಾಗಿ ಕುಡಿತ ತುಂಬ ವರ್ಷಗಳಾಗಲೇ ಕುಡಿತಾ ಇದ್ದರೆ ಅದರಿಂದ ಲಿವರ್ ಡ್ಯಾಮೇಜ್ ಆಗಿ ಅವರಲ್ಲಿ ಜಾಂಡಿಸ್ ಬರುತ್ತೆ, ಹೊಟ್ಟೆ ಊತ ಬರೋದು ಮೊದಲನೇ ಚಿಹ್ನೆ ಆಗಿರ್ಬೋದು, ಇಲ್ಲ ಕಾಲು ಊತ ಬರೋದು, ಇಲ್ಲ ಅವರಿಗೆ ಇಲ್ಲ ಬ್ಲೀಡಿಂಗ್ ಸಾಧ್ಯತೆಯೂ ಇರುತ್ತೆ ಕೆಲವು ಸಲ. ಹೇಗೆಂದರೆ ರಕ್ತವಾಂತಿ, ಮೋಷನಲ್ಲಿ ರಕ್ತ ಹೋಗೋದು. ಸೊ ಇವೆಲ್ಲದರಲ್ಲೂ ಕೆಲವು ಸಲ ಲಿವರಿನ ತೊಂದರೆಗಳಲ್ಲಿ ಗೊತ್ತಾಗುತ್ತೆ.